ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ಚಟ್ನಿ ಪುಡಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸುಮಾರು ವೆರೈಟೀಸ್ ಮಾಡ್ತಾರೆ ಚಟ್ನಿ ಪುಡಿನ, ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ನಾನು ಇವತ್ತು ಮಾಡೋದು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಮತ್ತು ಕೊಬ್ಬರಿ ಸೇರಿಸ್ಬಿಟ್ಟು ಮಾಡ್ತಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಈ ಚಟ್ನಿ ಪುಡಿನ ಕಡಲೆಬೇಳೆ ಉರಿಯೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ 2 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು. 2 ಕಪ್ ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಡ್ರೈ ರೋಸ್ಟೇ ಮಾಡ್ಕೋಬೇಕು. ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ ಇದಾಗಿದೆ. ಇದನ್ನು ಸಪ್ರೇಟ್ ಇನ್ನೊಂದು ಪಾತ್ರೆ ಹಾಕ್ಕೊಂಬಿಡೋಣ, ಒಂದು ಸ್ವಲ್ಪ ಅಗಲ ಇರೋ ಪಾತ್ರೆಗೆ. ಇದು ಆರ್ಕೊಳ್ಳಿ ಅಂತ, ಅಂದರೆ ಮತ್ತೆ ಪೌಡ್ರ್ ಮಾಡ್ಕೋಬೇಕಲ್ಲ, ಸೊ ಹಾಗಾಗಿ ಆರ್ಕೊಳಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ಹಾಕಿಟ್ಬಿಡೋಣ. ಮತ್ತು ಇದಕ್ಕೆ 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಕಡೆನೂ ಅಷ್ಟೇ, ಅದನ್ನು ಅಷ್ಟೇ ಎಣ್ಣೆಗೆ ಏನು ಸೇರಿಸಲ್ಲ, ಹಂಗೆ ಡ್ರೈ ರೋಸ್ಟು. ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಇದನ್ನು ಆಗಿದೆ ಈಗ ನೋಡಿ, ಕೆಂಪಾಗಿದೆ ನೋಡಿ. ಈಗ ಇದನ್ನು ಆ ಕಡಲೆಬೇಳೆ ಜೊತೆ ಸೇರಿಸೋಣ. ಸೇರಿಸ್ಬಿಟ್ಟು ಇದನ್ನು ಜೊತೆಲೆ ಹಾರ್ಕೊಳುತ್ತೆ ಇಟ್ಬಿಡೋಣ. ಮತ್ತೀಗ ಕಡಲೆಬೀಜ ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೊತೀನಿ ನಾನು. 2 ಕಪ್ ಕಡಲೆಬೇಳೆ ಆದರೆ 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಬೀಜ 2.5 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೀಜ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ಆಗಿ ಕಡಲೆಬೀಜನೇ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ, ಕೆಂಪಾಗೋವರೆಗೂ ಚೆನ್ನಾಗೇ ಹುರಿದಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಎಲ್ಲದನ್ನೂ. ಇದನ್ನು ಸೈಡ್ಗೆ ಆರೋಕ್ಕಿಟ್ಬಿಟ್ಟು ಈಗ ಕೊಬ್ಬರಿ ಹುರ್ಕೊಳ್ಳೋಣ. ಕೊಬ್ಬರಿನ ಅಂದರೆ ತುಂಬ ಹುರಿಯೋದೇನು ಬೇಡ, ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು 6 ಕಪ್ ಕೊಬ್ಬರಿ ತೊಗೊತಿದ್ದೀನಿ. ಕೊಬ್ಬರಿ ತುರಿದ್ಬಿಟ್ಟು ಕೊಬ್ಬರಿ ತುರಿನ 6 ಕಪ್ ತೊಗೊತಿದ್ದೀನಿ. ಕೊಬ್ಬರಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಕೊಬ್ಬರಿ ಇದೆ ಚಟ್ನಿ ಪುಡಿ, ಇದು ಅದ್ರ ಜೊತೆ ಕಾಳುಗಳು ಹಾಕ್ಕೊಂಡಿರೋದು. ಸೊ ಹಂಗಾಗಿ 6 ಕಪ್ ತೊಗೊಂಡಿದ್ದೀನಿ. ಅಂದರೆ ಹಸಿದನ್ನು ಮಾಡ್ಕೊಂಬಿಡ್ಬೋದು, ಪೌಡ್ರ್ ಮಾಡ್ಕೊಂಡು ಕಲಸಿಡ್ಬೋದು. ಬಟ್ ತುಂಬ ದಿನ ಬರಬೇಕು, ವಾಸನೆ ಇಲ್ದಲೇ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಜಸ್ಟ್ ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ. ಉರಿಯೋದು ಅಂದರೆ ತುಂಬ ಕೆಂಪಾಗೋರ್ಗೇನು ಉರಿಯೋಲ್ಲ, ಜಸ್ಟ್ ಬೆಚ್ಚಗಾಗೋವರೆಗೂ ಹುರ್ಕೊತೀನಿ ಅಷ್ಟು. ಒಂದು 5 ಮಿನಿಟ್ಸ್ ಹುರಿದಿದ್ದೀನಿ, ಸಾಕಿದಾಗಿದೆ ಇದು. ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಇಲ್ಲಿ ನಾನು ಒಂದು 20 ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 10 ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಮೆಣಸಿನ್ಕಾಯಿ ಇನ್ನೊಂದು 10 ಹಾಕ್ಕೋಬೋದು. ಮತ್ತು ಕರ್ಬೇವಿನ ಸೊಪ್ಪು 1 ಕಪ್ಪು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕ್ಕೊತಿದ್ದೀನಿ ನಾನು. ಬೆಳ್ಳುಳ್ಳಿನ ಜಸ್ಟ್ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಪೂರ್ತಿ ಸಿಪ್ಪೆ ಏನು ತೆಗ್ದಿಲ್ಲ. ನೋಡಿ ಇದನ್ನು ಹುರ್ಕೊಳ್ಳೋಣ. ಇದು ಹುರಿದಾಗಿದೆ ಈಗ. ಇದನ್ನು ಸಪ್ರೇಟ್ ತಟ್ಟೆಗೆ ಹಾರಕ್ಕೆ ಹಾಕ್ಬಿಡೋಣ. ಕಾಳುಗಳ ಜೊತೆ ಸೇರಿಸೋದು ಬೇಡ, ಇದನ್ನ ಸಪ್ರೇಟ್ ಇದು ಮಾಡ್ಕೊಳ್ಳೋಣ. ಮತ್ತು ಹುಣಸೆಹಣ್ಣು ಕೂಡ ನಾನು ತೊಳೆದುಬಿಟ್ಟು ಉರಿಯೋಕೆ ಹಾಕಿದ್ದೀನಿ, ತೊಳೆದಿಟ್ಟಿದ್ದೆ. ಸೊ ತೊಳೆದು ಒಣಗಿದ ಮೇಲೆ ಅದನ್ನು ಹುರ್ಕೊಂಡಿದ್ದೀನಿ ಸ್ವಲ್ಪ, ಅದು ಆಗಿದೆ. ಈಗ ಕಾಳುಗಳನ್ನೆಲ್ಲ ಸೇರಿಸಿ ಪೌಡ್ರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಒಟ್ಟಿಗೆ ಪೌಡ್ರ್ ಮಾಡ್ಕೊತಿದ್ದೀನಿ. ಸೊ ಹಾಗಾಗಿ ಇದು ತುಂಬ ಪೌಡ್ರ್ ಆಗೋಲ್ಲ, ಸ್ವಲ್ಪ ತರಿ ಇರುತ್ತೆ. ನಿಮಗೆ ತರಿ ಬೇಡ ಅಂದರೆ ಪೂರ್ತಿ ಪೌಡರ್ ಫಾರ್ಮಲ್ಲೇ ಇರಬೇಕು ಅಂದರೆ ಕಡಲೆಬೀಜನ ಬೇರೆ ಪೌಡ್ರ್ ಮಾಡ್ಕೊಳ್ಳಿ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಒಟ್ಟಿಗೆ ಪೌಡ್ರ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದು ಪೌಡ್ರ್ ಫಾರ್ಮಲ್ಲಿ ಇರುತ್ತೆ, ತರಿ ಇರಲ್ಲ. ಇದು ಆಗಿದೆ ನೋಡಿ, ಪೌಡ್ರು ಚೆನ್ನಾಗೇ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಬಿಡೋಣ, ಈ ಪೌಡ್ರನ್ನ ಸಪ್ರೇಟಾಗಿ. ಮತ್ತು ಈಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹುರಿದಿಟ್ಟಿದ್ವಲ್ಲ, ಸೊ ಅದನ್ನು ಸೇರಿಸ್ಕೊಂಡು ಅದನ್ನು ಬೇರೆ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ ನೋಡಿ ಇದು ಮೆಣಸಿನ್ಕಾಯಿ. ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಬೇಕಂದರೆ ನಿಮಗೆ ಸ್ವೀಟ್ ಬೇಕು ಅಂದರೆ ಚಟ್ನಿ ಪುಡಿ ಸ್ವಲ್ಪ ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ, ಬಟ್ ಈ ಸ್ವೀಟ್ ಇಷ್ಟಪಡೋರು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಆದಮೇಲೆ ಹುಣಸೆಹಣ್ಣು ಇದು ಹುರಿದಿಟ್ಟಿದ್ನಲ್ಲ, ಸೊ ಆ ಹುಣಸೆಹಣ್ಣು ಕೂಡ ಇದರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊತೀನಿ. ಹುಣಸೆಹಣ್ಣೆ ಮತ್ತೆ ಸಿಗಲ್ಲ, ಅದು ನೀಟಾಗಿ ಪೌಡ್ರ್ ಆಗಿಬಿಡುತ್ತೆ ಅದರೊಳಗೆ, ಹುರಿದಿದ್ದೀನಲ್ಲ, ಹಂಗಾಗಿ ಎಲ್ಲದು ಪೌಡ್ರ್ ಆಗಿದೆ. ಈಗ ನೋಡಿ ಚೆನ್ನಾಗೆ ಪೌಡ್ರ್ ಆಗಿದೆ. ಹೀಗೆ ಮೆಣಸಿನ್ಕಾಯಿ ಪೌಡ್ರನ್ನ ಬೇಳೆಗಳ ಪೌಡ್ರ್ ಜೊತೆ ಸೇರಿಸೋಣ. ಇದು ಸೇರಿಸಾದ್ಮೇಲೆ ಕೊಬ್ಬರಿ ಒಂದಿದೆ, ಕೊಬ್ಬರಿ ಕೂಡ ಪೌಡ್ರ್ ಮಾಡ್ಕೋಬೇಕು. ಕೊಬ್ಬರಿನೂ ಹುರಿದಿಟ್ಟಿದ್ದೀವಿ, ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟಿದ್ದೀನಿ. ಸೊ ಅದು ತಣ್ಣಗಾಗಿದೆ ಈಗ ಅದನ್ನು ಸೇರಿಸ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಈ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡ್ಕೊಳೋದ್ರಿಂದ ಇದನ್ನು ಸುಮಾರು ದಿನ ಇಟ್ಕೋಬೋದು ನೀವು, ಆಲ್ಮೋಸ್ಟ್ ತಿಂಗಳುಗಳು ಇಟ್ಕೋಬೋದು, ಏನು ವಾಸನೆ ಬರೋಲ್ಲ, ಚೆನ್ನಾಗೇ ಇರುತ್ತೆ. ಸೊ ನೋಡಿ ಕೊಬ್ಬರಿ ಪೌಡ್ರೂ ಆಗಿದೆ. ಈಗ ಎಲ್ಲದನ್ನೂ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇದು ಮಿಕ್ಸ್ ಮಾಡ್ಕೊಳಕ್ಕೆ ಮುಂಚೆ ಉಪ್ಪು ಸೇರಿಸಿಲ್ಲ, ಸೊ ಹಾಗಾಗಿ ಉಪ್ಪು ಸೇರಿಸ್ಕೊಳ. ಇಲ್ಲಿ ನಾನು ಒಂದು 4ರಿಂದ 5 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ. ಉಪ್ಪು ಜಾಸ್ತಿ, ಕೆಲವ್ರು ಜಾಸ್ತಿ ಕೆಲವ್ರು ಕಮ್ಮಿ ಇರ್ತಾರೆ. ಸೊ ನಾನಿಲ್ಲಿ 5 ಸ್ಪೂನ್ ಹಾಕಿದ್ದೀನಿ ಅಂತೇಳಿ, ಟೀ ಸ್ಪೂನು. ಮತ್ತು ಬೆಲ್ಲ ಸೇರಿಸ್ತೀನಿ ಅಂತ ಆದರೆ ಬೇಕಾದ್ರೆ ಬೆಲ್ಲದ ಪೌಡ್ರನ್ನು ಇಲ್ಲೇ ಆ್ಯಡ್ ಮಾಡಿಕೊಂಡು ನೀವು ಕಲಿಸ್ಕೋಬೋದು. ಈಗ ಈ ಪೌಡ್ರನ್ನೆಲ್ಲ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಉಪ್ಪು ಎಲ್ಲ ಕಡೆ ನೀಟಾಗಿ ಹಿಡಿಯುತ್ತೆ. ಬೇಳೆಗಳು, ಮೆಣಸಿನ್ಕಾಯಿ ಎಲ್ಲನೂ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲದೆ ಒಂದು ಕಡೆ ಖಾರ, ಒಂದು ಕಡೆ ಉಪ್ಪು ಹಾಗಾಗುತ್ತೆ. ಹಾಗಾಗಿ ಕೈಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಚಟ್ನಿ ಪುಡಿ ರೆಡಿ ಇದೆ. ಸೊ ಮನೇಲಿ ಚಟ್ನಿ ಪುಡಿ ಇದ್ಬಿಟ್ರೆ, ಅಂದರೆ ಎಮರ್ಜೆನ್ಸಿಗೆ ನಿಮಗೆ ದೋಸೆಗೆ ಆಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ, ಅನ್ನಕ್ಕೆ ಜೊತೆನೂ ಕೂಡ ಆಗುತ್ತೆ. ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸೂಪರಾಗೇ ಇರುತ್ತೆ. ಈ ಚಟ್ನಿ ಪುಡಿಗೆ ಬೇಕಾದ್ರೆ ನೀವು ಫ್ಲ್ಯಾಕ್ಸ್ ಸೀಡ್ಸು ಆ್ಯಡ್ ಮಾಡ್ಕೋಬೋದು. ಸೇಮ್ ಇದೇ ಥರನೇ ಅದನ್ನೂ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳೋದಷ್ಟೇ. ಎಲ್ಲರಿಗೂ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.